ಸಮಸ್ತ ಕರುನಾಡಿನ ಎಲ್ಲ ನನ್ನ ಕನ್ನಡದ ಸಹೋದರ ಹಾಗೂ ಸಹೋದರಿಯರೇ, ಈ ಭಾರತದ ಒಕ್ಕೂಟದ ವ್ಯವಸ್ಥೆ ಹುಟ್ಟೋದಕ್ಕೆ ಕಾರಣವಾದಂಥ ಭಾಳ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಚ್ಛೆಪಡ್ತೀನಿ. 1947 ಆಗಸ್ಟ್ 9 ನಮ್ಮ ದೇಶದ ಅನೇಕ ಪ್ರಾದೇಶಿಕ ಶಕ್ತಿಗಳು, ಅದರಲ್ಲೂ ನಮ್ಮ ಕರ್ನಾಟಕದ ಕನ್ನಡಿಗರ ರಾಜವಂಶಸ್ಥರ ಒಂದು ಮಹಾನ್ ತ್ಯಾಗದ ಮುಖಾಂತರ ಈ ಒಂದು ಬಲಿಷ್ಠ ಭಾರತದ ಪರಿಕಲ್ಪನೆ ಹುಟ್ಟೋದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ವಿ ಅಂತ ನಾನು ನಿಮ್ಮ ಮುಂದೆ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಆಗಸ್ಟ್ 9, 1947ರಂದು ಮೈಸೂರಿನ ರಾಜವಂಶಸ್ಥರು ಬಲಿಷ್ಠ ಭಾರತ ದೇಶವನ್ನು ಕಟ್ಟುವಂಥ ಪರಿಕಲ್ಪನೆಯಲ್ಲಿ ಈ ದೇಶದ ಸುಮಾರು 100 ಪ್ರಾದೇಶಿಕ ಶಕ್ತಿಗಳು ಒಂದುಗೂಡಿ ಅವತ್ತು ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರ್ಪಡೆ ಆದಂಥ ದಿವಸ, ಮಹಾ ತ್ಯಾಗ ಮಾಡಿದಂಥ ದಿವಸ. ಆ ಪ್ರಾದೇಶಿಕ ಶಕ್ತಿಗಳನ್ನ ಈ ಒಕ್ಕೂಟದ ವ್ಯವಸ್ಥೆಗೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ಕನ್ನಡದ ಅಸ್ಮಿತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಲ್ಲಿ ಈ ಬಲಿಷ್ಠ ಭಾರತ ಇವತ್ತೇನು ನಾವು ಹೇಳ್ತೀವಿ, ಸುಸಂಸ್ಕೃತ ರಾಷ್ಟ್ರ, ಸಜ್ಜನ ರಾಷ್ಟ್ರ, ವಿಶ್ವಗುರು ಅಂತ ದೊಡ್ಡ ರಾಷ್ಟ್ರ ಅಂತ ಏನು ಹೇಳ್ತಾ ಇದ್ದೀವಿ, ಅದಕ್ಕೆಲ್ಲ ಕನ್ನಡದ ಜನರ, ಕನ್ನಡದ ರಾಜವಂಶಸ್ಥರ, ಕನ್ನಡಿಗರ ತ್ಯಾಗ ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಆಗಸ್ಟ್ 9 ನಾವೆಲ್ಲರೂ ನೆನಪಿಸ್ಕೋಬೇಕು. ಈ ದಿನವನ್ನು ಭಾಳಷ್ಟು ಜನ ಮರೆತುಬಿಟ್ಟಿದ್ದೀವಿ ಕನ್ನಡಿಗರು. ಆ ದಿವಸವನ್ನು ನಾವು ನಮ್ಮ ಕನ್ನಡದ ಗೆಳೆಯರು, ಗುರುದೇವ್ ನಾರಾಯಣ್ ಕುಮಾರ್ ಅವರ ಸ್ನೇಹಿತರು ಎಲ್ಲರೂ ಸೇರಿ ಆ ದಿನವನ್ನು ಪ್ರಾದೇಶಿಕ ದಿವಸ ಅಂದರೆ ಕನ್ನಡದ ಬಾವುಟದ ಭಂಡಾರ ದಿನವನ್ನಾಗಿ, ಅಂದರೆ ಎಲ್ಲರ ಮನೆಯಲ್ಲೂ ಕನ್ನಡದ ಧ್ವಜವನ್ನು ಹಾರಿಸೋದ್ರ ಮುಖಾಂತರ ನಾವು ಆ ದಿನವನ್ನು ಆಚರಿಸಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾರ್ಯಕರ್ತರು ನಿಮ್ಮ ಜಿಲ್ಲೆಗಳಲ್ಲಿ ಈ ಒಂದು ಕನ್ನಡದ ಬಾವುಟದ ಭಂಡಾರ ದಿನವನ್ನು, ಅಂದರೆ ನಿಮ್ಮ ಮನೆ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸೋದ್ರ ಮುಖಾಂತರ, ಗೆಳೆಯರಿಗೆ ಕನ್ನಡದ ಬಾವುಟಗಳನ್ನ ಕೊಡೋದ್ರ ಮುಖಾಂತರ, ಕನ್ನಡದ ಬಾವುಟಗಳನ್ನ ಶೇಖರಣೆ ಮಾಡಿಕೊಂಡು ಎಲ್ಲರಿಗೂ ಕನ್ನಡದ ಬಾವುಟವನ್ನು ಹಂಚಿ ಆ ದಿನವನ್ನು ನಮ್ಮ ತ್ಯಾಗದ ದಿನವಾಗಿ, ಬಲಿಷ್ಠ ಭಾರತ ದೇಶವನ್ನು ಕಟ್ಟೋ ದಿನವಾಗಿ ನಾವೆಲ್ಲರೂ ಸಹ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ, ಧನ್ಯವಾದಗಳು. ಏನಾದರೂ ಸ್ವಲ್ಪ